ಇರ್ಬೋದು, ಶಾರ್ಟೇಜ್ ಉಂಟಾಗುತ್ತೆ. ಇದರಲ್ಲಿ ಇದೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನು ಆಗ್ತಾನೆ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಪ್ರಧಾನಮಂತ್ರಿಯ ಸ್ವಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗ್ಬಿಟ್ಟಿದೆ. ಪುಣೆನಲ್ಲಿ ಟಾಟಾದವರು ಮ್ಯಾನುಫ್ಯಾಕ್ಚರಿಂಗ್ 50% ಇಳಿಸಿದ್ದಾರೆ. ಆಟೋ ಚಾಲಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಗಿಗ್ ವರ್ಕರ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹೋಟೆಲ್ ಮಾಲೀಕರು ಇವತ್ತು ಅಂಗಡಿಗಳು ಮುಚ್ತಾ ಇದ್ದಾರೆ. ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ತಾ ಇಲ್ಲ, ಪರಿಹಾರ ನೀಡ್ತಾ ಇಲ್ಲ. ಅಥವಾ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡಿ. ಆಯ್ತಪ್ಪ, ಎಲ್ಲೋ ಯುದ್ಧ ನಡೀತಾ ಇದೆ, ಅದರ ಪರಿಣಾಮವಾಗಿ ಇವೆಲ್ಲ ಆತಂಕಗಳು ಎದುರಿಸ್ಬೇಕಾಗ್ತದೆ ಅಂತ ಹೇಳಬೇಕಲ್ಲ. ಇಲ್ಲ, ಏನು ಆತಂಕ ಪಡೋದು ಅವಶ್ಯಕತೆನೇ ಇಲ್ಲ, ನಮ್ಮ ಹತ್ರ 75 ದಿನದ ಇಂಧನ ಇದೆ ಅಂದ್ಬಿಟ್ಟು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಜಾರಿ ಮಾಡ್ತೀರಾ, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟನ್ನು ಜಾರಿ ಮಾಡ್ತೀರಾ, LPGನ ನಿಯಂತ್ರಣ ಮಾಡ್ತೀರಾ, ಬುಕ್ಕಿಂಗ್ಸ್ನ ನಿಯಂತ್ರಣ ಮಾಡ್ತೀರಾ. ಏನು ನಡೆದಿದೆ ಈ ದೇಶದಲ್ಲಿ? ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡೋಕ್ಕಿರೋದ, ಮನ್ ಕಿ ಬಾತ್ ಹೇಳೋಕ್ಕಿರೋದ? ಫಸ್ಟಿಗೆ ಏನು ಆತಂಕ ಪಬ್ಲಿಕ್ನಲ್ಲಿದೆ, ವಾಣಿಜ್ಯ ವಲಯದಲ್ಲಿದೆ, ಅದನ್ನು ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. ನೀವು ಪ್ರಾಬ್ಲಮನ್ನು ಅಕ್ನಾಲೇಜೇ ಮಾಡೋಕ್ಕೆ ತಯಾರಿಲ್ಲ ಅಲ್ಲ, ಅದನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದೀರ ಅಂತೆಲ್ಲ ನಾಚಿಕೆ ಬರಬೇಕು. ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟರು, LPG ಸಮಸ್ಯೆ ಸಾಮಾನ್ಯ ಜನರಿಗಿದೆ ಅಂದರೆ ಇಲ್ಲ, LPG ಸಮಸ್ಯೆ ಇಲ್ಲ, LOC ಸಮಸ್ಯೆ ಇದೆ ಕಾಂಗ್ರೆಸ್ಸಿಗೆ ಅಂತ ಹೇಳಿದ್ರೆ ಇಂಥ ಉಡಾಫೆ ಉತ್ತರ ಕೊಡೋದು. ಡಿಮಾನಿಟೈಸೇಷನ್ ಆಗಲಿ, ನಿಮ್ಮ ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇವಾಗ ಯಾವಾಗಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದಾಗ BJP ಅವರಿಗೆ ಹಾಸ್ಯನೇ ಕಂಡು ಬಂದಿದ್ದು. ಅವರ ನೋವು ನೋಡಿಲ್ಲ ಯಾವತ್ತು ಜನರು. ಇಲ್ಲ, ಎಲ್ಲ ವಲಯದಲ್ಲೂ ಪ್ರಾಬ್ಲಮ್ ಇದೆ ಇವರೇ. ಆಟೋದವ್ರಿಗೂ ಪ್ರಾಬ್ಲಮ್ ಇದೆ, ರೆಸ್ಟೋರೆಂಟ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೋಡಿ, ಈಗ ಮುಂದೆ ರೈತರಿಗೂ ಪ್ರಾಬ್ಲಮ್ ಆಗುತ್ತೆ. ಫರ್ಟಿಲೈಸರ್ ಪ್ರಾಬ್ಲಮ್ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ ಇವತ್ತು ಪೇಪರ್ನಲ್ಲಿ ಓದಿ, ಮೊರೊಕೊ, ಬೆಲಾರಸ್ಸಿಂದ ಎಲ್ಲ ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಮಾಡೋದು ಇದಕ್ಕೆ? ಈ ಪ್ರಾಬ್ಲಮ್ ಇದೆ ಅಂತಲೇ ಒಪ್ಕೊಳಕ್ಕೆ ತಯಾರಿಲ್ಲ ಅಲ್ಲ BJP ಅವರು. ಈ ಪ್ರಧಾನಮಂತ್ರಿಯವರು ಅಮಿತ್ ಶಾ ಅವರು ಎಲ್ಲಿದ್ದಾರೆ ಸರ್? ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಉದ್ರಿ ಭಾಷಣ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾರು ಕೊಂಡ್ಕೋಬೇಕು? ಭಾಷಣದ ಮುಖಾಂತರ ಜನರು ಹೊಟ್ಟೆ ತುಂಬುತ್ತಾ? ಇದು ಎಲ್ಲ ವಲಯದಲ್ಲೂ ಆಗ್ತಾ ಇದೆ. ಇದನ್ನು ಒಂದು 8 ದಿನದಲ್ಲಿ ಸರಿಯಾದ ರೀತಿಯಾಗಿ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂದರೆ ಸಾರ್ವಜನಿಕರು ಕೂಡ ಇವಾಗ ಬೀದಿಗಿಳಿಬೇಕು.